ಬಸ್ ಪ್ರಯಾಣ ದರ ಏರಿಕೆಗೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಹೊಸ ವರ್ಷದ ಆರಂಭದಲ್ಲಿ ರಾಜ್ಯದ ಜನತೆಗೆ ಒಂದಾದ ನಂತರ ಒಂದು ಶಾಕ್ ಅಂತ ಹೇಳ್ತಾ ಇದ್ದಾರೆ. ಬಸ್ ಪ್ರಯಾಣ ದರ, ಆ ಕಡೆಗೆ ನೀರಿನ ದರ ಕೂಡ ಏರಿಕೆ ಮಾಡುವಂಥದ್ದಿದೆ, ಕರೆಂಟಿನ ದರ ಕೂಡ ಏರಿಕೆ ಆಗೋದಿದೆ, ಈ ಕಡೆಗೆ ಬಸ್ ಫೇರ್ ಕೂಡ ಜಾಸ್ತಿ ಆಗೋದಿದೆ. ಏನಿಲ್ಲ, ಗಂಡು ಮಕ್ಕಳು ಸ್ವಲ್ಪ ಟಿಕೆಟ್ ದರವನ್ನು ಜಾಸ್ತಿ ಕೊಡಿ, ಹೆಣ್ಮಕ್ಳು ಸ್ವಲ್ಪ ಉಚಿತವಾಗಿ ಓಡಾಡ್ತಾರೆ. ಏನಿದೆ, ನೀವು ನಿಮ್ಮ ಹೆಣ್ಮಕ್ಳಿಗೆ ಕೊಟ್ಬಿಟ್ಟು ಬಸ್ಸಲ್ಲಿ ಓಡಾಡಿ ಅಂತ ಕಾಸು ಕೊಡೋ ಬದಲಾಗಿ ಅದನ್ನು ಸರ್ಕಾರಕ್ಕೆ ಕೊಟ್ಬಿಟ್ಟು ಸರ್ಕಾರದ ಮೂಲಕವಾಗಿ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಓಡಾಡಿ ಅಂತ ಕೊಡ್ತಾ ಇರುವಂಥದ್ದು ಅಷ್ಟೇ. ಯಾಕೆ ಜಾಸ್ತಿ ವರಿ ಮಾಡ್ಕೊಳ್ಬೇಡಿ. ಇನ್ನು ಪಾಪ ಭಾಳ ಅಂತಂದರೆ ಒಂದು 15% ಅಂತ ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ದಾರೆ. ಅಷ್ಟಾಗುತ್ತೋ ಇಲ್ಲೋ, ಎಷ್ಟು ಮಾಡ್ತಾರೆ ಅಂತ ಹೇಳಿ. BMTCಗೆ ಎಷ್ಟು ಏರಿಕೆ ಆಗುತ್ತೆ, KSRTC ಬಸ್ಗಳಿಗೆ ಎಷ್ಟಾಗುತ್ತೆ, ಅದು ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗುತ್ತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಸರ್ಕಾರಕ್ಕೆ ಅನಿವಾರ್ಯತೆ ಆಗ್ಬಿಟ್ಟಿದೆಯಾ ಅಂತ ದರ ಏರಿಕೆ ಮಾಡುವಂಥದ್ದು? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಬಸ್ ದರವನ್ನ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಏರಿಕೆ ಮಾಡಿಲ್ಲ. ಅಂದ್ರೆ ಸುಮಾರು 4-5 ವರ್ಷಗಳಿಂದಲೂ ಕೂಡ ಪೆಂಡಿಂಗ್ ಇದೆ ಅಂತ ಕೂಡ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕ್ಯಾಬಿನೆಟ್ ಅಜೆಂಡಾದಲ್ಲೂ ಕೂಡ ಈ ಒಂದು ಬಸ್ ದರ ಏರಿಕೆ ವಿಚಾರ ಇರಲಿಲ್ಲ. ಆದ್ರೆ ದಿಢೀರಾಗಿ ಒಂದು ಅಡಿಷನಲ್ ಅಜೆಂಡಾದಲ್ಲಿ ಕ್ಯಾಬಿನೆಟ್ ನಲ್ಲಿ ಈಗ ಬಸ್ ದರ ಏರಿಕೆ ವಿಚಾರವನ್ನು ತಂದಿರ್ತಕ್ಕಂಥದ್ದು. 4 ನಿಗಮಗಳು ಏನಿದೆ, 4 ನಿಗಮಗಳ ದರ ಏರಿಕೆ ಪರಿಷ್ಕರಣೆ ಕೂಡ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. BMTC, ಕರ್ನಾಟಕ KSRTC ಜೊತೆಗೆ ವಾಯು ಸಾರಿಗೆ, ಈಶಾನ್ಯ ಸಾರಿಗೆ ಎಲ್ಲವನ್ನೂ ಕೂಡ ಬಸ್ಗಳ ಪ್ರಯಾಣ ದರ ಏನಿದೆ ಅದು ಏರಿಕೆ ಮಾಡೋದ್ರ ಬಗ್ಗೆ, ಪರಿಷ್ಕರಿಸುವ ಬಗ್ಗೆ ಕ್ಯಾಬಿನೆಟ್ ಅಡಿಷನಲ್ ಅಜೆಂಡಾದಲ್ಲಿ ತಂದಿದ್ದಾರೆ. ಹಾಗಾಗಿ ಬಹುತೇಕ ಆ ಒಂದು ಬಸ್ ದರ ಏರಿಕೆ ಮಾಡುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಯಾಕೆಂದ್ರೆ ವಾರ್ಷಿಕವಾಗಿ ಈ ಒಂದು ಗ್ಯಾರಂಟಿ ಯೋಜನೆಗಳ, ಶಕ್ತಿ ಯೋಜನೆ ವಿಚಾರವಾಗಿ ಕೂಡ ಸುಮಾರು 4,600 ಕೋಟಿ ಅಗತ್ಯತೆ ಇದೆ ಅಂತ ಕೂಡ ಮೊದಲೇ ಹೇಳಿದ್ರು. ಹಾಗಾಗಿ ಸಾರಿಗೆ ನಿಗಮಗಳು ಕೂಡ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದ್ದಾವೆ, ಅದನ್ನ ಭರಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರವಾಗಿ ಬಸ್ ದರ ಏರಿಕೆ ಅವಶ್ಯಕತೆ ಇದೆ ಅಂತ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಏಕಾಏಕಿಯಾಗಿ ಆ ದರವನ್ನ ಒಂದು ರೀತಿಯಲ್ಲಿ ಜಾರಿ ಮಾಡಿದ್ರೆ ಅಥವಾ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಅದು ಬೇರೆ ರೀತಿ ಗೊಂದಲಗಳು ನಿರ್ಮಾಣ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಕ್ಯಾಬಿನೆಟ್ಗೆ ಆ ಒಂದು ಅಜೆಂಡಾವನ್ನ ತಂದಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಾರೆ. ಬಹುತೇಕ ಎಲ್ಲಾ ಕ್ಯಾಬಿನೆಟ್ ನ ಸಚಿವರುಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ CM ಅವರಿಗೆ ಪರಮಾಧಿಕಾರವನ್ನು ಕೂಡ ಕೊಡುವಂತರಿದ್ದಾರೆ. ಅದಾದ ಬಳಿಕ CM ಅವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ನಂತರ ಇಷ್ಟು ಲಿಮಿಟ್ ಅಲ್ಲಿ ಎಷ್ಟು % ಏರಿಕೆ ಆಗ್ಬೇಕು ಬಸ್ ದರ ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ಅಂತಿಮವಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಅಡಿಷನಲ್ ಆಗಿ ಈಗ ಮಧ್ಯಾಹ್ನ ಆ ಒಂದು ಅಜೆಂಡಾದಲ್ಲಿ ಈ ಒಂದು ಬಸ್ ದರ ಏರಿಕೆ ವಿಚಾರವನ್ನ ಸೇರಿಸಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು ಅರುಣ್. ಓಕೆ ರವೀಶ್, ದರ ಏರಿಕೆ ಆಗೋದಂತೂ ಗ್ಯಾರಂಟಿನ ಆಗಿದ್ದಾಗ? ಖಂಡಿತವಾಗಿಯೂ ಕೂಡ ಆ ಒಂದು ಸೂಚನೆಯನ್ನ ಈಗಾಗಲೇ ಸಾರಿಗೆ ಸಚಿವರೇ ಕೊಟ್ಟಿದ್ರು. ಅಂದ್ರೆ ಅಗತ್ಯತೆ ಏನಕ್ಕಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದು. ಆ ಕಾರಣಕ್ಕೋಸ್ಕರವಾಗಿ ಕ್ಯಾಬಿನೆಟ್ ನಲ್ಲಿ ಕೆಲವರು ಒಂದ್ ರೀತಿಯಲ್ಲಿ ಅಸಮಾಧಾನವನ್ನು ಕೂಡ ಕೆಲವರು ವ್ಯಕ್ತಪಡಿಸಿದ್ರು ಕೂಡ ಅಗತ್ಯತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಒಂದ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಸಬ್ಸಿಡಿಯನ್ನ ವಾಪಸ್ಸನ್ನ ತೆಗೆದುಕೊಳ್ಬೇಕು ಆ ಒಂದು ಗ್ಯಾರಂಟಿ ಯೋಜನೆಗಳ ಸಂಬಂಧಪಟ್ಟಂತೆ ಅಂತ ಕೂಡ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ರಾಜ್ಯಗಳ ಕೆಲ 2-3 ರಾಜ್ಯಗಳಲ್ಲಿ ಕೂಡ ಆ ರೀತಿ ಬಂದಿದೆ. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರದು. ಹಾಗೆ ಸೂಕ್ಷ್ಮವಾಗಿ ಈ ಒಂದು ದರ ಏರಿಕೆ ವಿಚಾರವನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ಆ ಒಂದು ದರ ಏರಿಕೆ ಪ್ರಸ್ತಾಪ ಏನಿದೆ ಅದನ್ನ ಒಪ್ಪುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎಷ್ಟು % ಅಂದ್ರೆ ಆ ಕಿಲೋಮೀಟರ್ಗೆ ಎಷ್ಟು % ಅನ್ನ ಏರಿಕೆ ಮಾಡಬೇಕು, ಐರಾವತ, ಓಲ್ವೋಗಳು ಈ ರೀತಿ ಬಸ್ಗಳಿಗೆ ಯಾವ ರೀತಿ ದರವನ್ನ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಏನು ಅಂತಿಮ ಆಗೋದಿಲ್ಲ. ಆದ್ರೆ ಆ ದರ ಏರಿಕೆ ಪ್ರಸ್ತಾಪಕ್ಕೆ ಒಂದ್ ರೀತಿಯಲ್ಲಿ CMಗೆ ಪರಮಾಧಿಕಾರವನ್ನು ಕೊಡುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಷ್ಟು % ಏರಿಕೆ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಂತಿಂತ ಬಸ್ಗಳಿಗೆ ಈ ರೀತಿ ಪ್ರಯಾಣ ದರ ಏರಿಕೆ ಆಗುತ್ತೆ ಅನ್ನೋದಕ್ಕೆ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾವೆಲ್ಲ ಸಚಿವರು ಅದಕ್ಕೆ ಜೈ ಅಂತಾರೆ, ಮತ್ತೆ ಕೆಲವರು ಯಾರು ಅದಕ್ಕೆ ಬೇಡ ಅಂತಾರೆ ಅನ್ನೋದು ಕೂಡ ಕ್ಯಾಬಿನೆಟ್ ನ ಚರ್ಚೆಯ ಸಂದರ್ಭದಲ್ಲಿ ಅದು ಅಂತಿಮವಾಗಿ ಗೊತ್ತಾಗುತ್ತೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.